ಮಲಯಾಳಂ ಸಿನಿಮಾಗಳು ಹೆಂಗೆ ಅಂದ್ರೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ, ಆದ್ರೆ ಸ್ಟೋರಿ ಮಾತ್ರ ಪಲ್ಲಿ ಚಟಂ. ಇವಾಗ ಜಸ್ಟ್ ಸಿನಿಮಾ ನೋಡಿದೆ, ಸಿನಿಮಾ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳ್ಬೇಕಪ್ಪ ಅಂದ್ರೆ ಆವ್ರೇಜ್ ಫೀಲ್ ಕೊಡ್ತು ಈ ಸಿನಿಮಾದಲ್ಲಿ ಕೆಲವೊಂದು ಸೀನ್ಗಳು ಸ್ವಲ್ಪ ಇಷ್ಟ ಆಯ್ತು, ಸ್ವಲ್ಪ ಕಷ್ಟ ಆಯ್ತು. ಅದು ಏನ್ ಅನ್ನೋದನ್ನ ಎಂಡ್ ವರೆಗೆ ನೋಡಿ ಡೀಟೇಲ್ ಆಗಿ ಹೇಳ್ತೀನಿ. ಕಮಿಂಗ್ ಟು ಸ್ಟೋರಿ ಲೈನ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಚರ್ಚಿನಲ್ಲಿರುವ ಫಾದರ್ ಅವರು ಹೇಳ್ತಾರೆ, ನಮ್ಮ ಚರ್ಚಿಗೆ ಊರಿಗೆ ಒಬ್ಬ ರಾಜ ಇರ್ಬೇಕಂತ. ಅವಾಗ ಊರಿನ ಜನರು ಬೇರೆ ಊರಿಗೆ ಹೋಗಿ ಬಲವಾದ ರಾಜನನ್ನು ಹುಡುಕ್ತಾರೆ. ಅವಾಗ ಅವರಿಗೆ ಕಣ್ಣಿಗೆ ಕಾಣೋದು ಯಾರಪ್ಪ ಅಂದ್ರೆ ಥಾಮಸ್ ಅವರು, ಅಂದ್ರೆ ಕೃಷ್ಣಪ್ಪ ಅವರು. ಅವಾಗ ಊರಿನ ಜನರು ಕೃಷ್ಣಪ್ಪ ಅವರನ್ನ ಊರಿಗೆ ಕರ್ಕೊಂಡು ಬಂದ್ಮೇಲೆ ಅಲ್ಲಿ ಆಗುವಂತ ಕತೆ ಏನು, ಫಾದರ್ ಅವರು ಚರ್ಚಿಗೆ ಮತ್ತೆ ಊರಿಗೆ ಯಾಕೆ ಒಬ್ರು ರಾಜ ಆಗಿರ್ಬೇಕು ಅಂತ ಹೇಳ್ತಾರೆ. ಕೃಷ್ಣಪ್ಪ ಅವರು ಊರಿಗೆ ಬಂದ್ಮೇಲೆ ಅಲ್ಲಿ ನಡೆಯುವಂತ ಕತೆ ಏನು ಏನಿಲ್ಲ ಅನ್ನೋದನ್ನ ತಿಳ್ಕೊಬೇಕಂದ್ರೆ ಈ ಸಿನಿಮಾನ ನೀವು ಹೋಗಿ ನೋಡ್ಲೇಬೇಕು. ಪ್ರೆಸೆಂಟ್ ಈ ಸಿನಿಮಾ ಥಿಯೇಟರ್ ನಲ್ಲಿ ಇದೆ, ಇನ್ನು OTT ಅಲ್ಲಿ ಬಂದಿಲ್ಲ. ನಿಮ್ ಇಷ್ಟ, ಈ ಸಿನಿಮಾನ ಚಿತ್ರಮಂದಿರದಲ್ಲಾದ್ರೂ ನೋಡಿ, ಇಲ್ಲಾಂದ್ರೆ OTT ಅಲ್ಲಾದ್ರೂ ನೋಡ್ರಿ. OTT ಅಲ್ಲಿ ನೋಡಿದ್ರೆ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ. ಇನ್ನು ಪ್ಲಸ್ ಪಾಯಿಂಟ್ ಏನೆಲ್ಲ ಇಷ್ಟ ಆಯ್ತು ನನಗೆ, ಕೃಷ್ಣಪ್ಪ ಅವರು ಒಬ್ಬರನ್ನ ಇಷ್ಟಪಟ್ಟಿರ್ತಾರೆ, ಅವರು ಸತ್ತೋದ್ಮೇಲೆ ಅಲ್ಲಿ ನಡೆಯುವಂತ ಕಥೆನೆ ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಪೃಥ್ವಿರಾಜ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಸೆಕೆಂಡ್ ಹಾಫ್ ನಲ್ಲಿ ಏನೇನಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಮತ್ತೆ ಫಸ್ಟ್ ಹಾಫ್ ನಲ್ಲಿ ಒಂದ್ 2-3 ಸೀನ್ಸ್ ಗಳು ತುಂಬಾ ಇಷ್ಟ ಆದವು. ಇನ್ನು ಮೈನಸ್ ಪಾಯಿಂಟ್ ಏನೆಲ್ಲ ಕಷ್ಟ ಆಯ್ತು, ಸ್ಟೋರಿ ಮಾತ್ರ ಸ್ವಲ್ಪ ರೊಟೀನ್ ಸ್ಟೋರಿ ಅಂತ ಅನ್ಸುತ್ತೆ. ಸೆಕೆಂಡ್ ಹಾಫ್ ನಲ್ಲಿ ನಿಮಗೆಲ್ಲ ಹೇಗ್ ಅನಿಸುತ್ತೆ ಅಂದ್ರೆ ಒಂದು ಜಾಗದ ಕಾಲಾಗ ಈ ತರ ಎಲ್ಲ ಆಗ್ತಾ ಇರೋದು ಸಿನಿಮಾ ಅಂತ ಅನ್ಸ್ಬಿಡುತ್ತೆ. ಸಿನಿಮಾ ಮಾತ್ರ ಸ್ವಲ್ಪ ಸ್ಲೋ ಅನ್ಸುತ್ತೆ. ಈ ಸಿನಿಮಾದ ರನ್ ಟೈಮ್ ಬಂದ್ಬಿಟ್ಟು 2 hours 10 minutes ಇದೆ. ನಿಮಗೆ ಯಾವ ತರ ಫೀಲ್ ಬರುತ್ತೆ ಅಂದ್ರೆ 3 hours ಸಿನಿಮಾ ನೋಡಿದ್ನೆಲ್ಲೋ ಅನ್ನೊಂದು ಫೀಲ್ ಇರುತ್ತೆ. ಸ್ಟೋರಿ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸ್ಬಿಡ್ತು ಈ ಸಿನಿಮಾ ನೋಡಿದ್ಮೇಲೆ. ಓವರಲ್ ಆಗಿ ಹೇಳೋದಾದ್ರೆ ಇದೊಂದು ಆವರೇಜ್ ಸಿನಿಮಾ. ಎಂಟರ್ಟೈನ್ಮೆಂಟ್ ಏನೋ ಮಾಡಿದ್ರು ಸಿನಿಮಾದವರು, ಬಟ್ ಕಥೆಯಲ್ಲಿ ಡಿಸಪಾಯಿಂಟ್ ಮಾಡಿದ್ರು. ಇನ್ನು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಥಾಮಸ್ ಅವರು, ಪೃಥ್ವಿರಾಜ್ ಕುಮಾರ್ ಸಾರ್ ಅವರು ಮತ್ತೆ ಹೀರೋಯಿನ್ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕೊನೆಯದಾಗಿ ಹೇಳೋದಾದ್ರೆ ಈ ಸಿನಿಮಾಕ್ಕೆ ನಾನ್ ಕೊಡೋ ರೇಟಿಂಗ್ ಎಷ್ಟಪ್ಪ ಅಂದ್ರೆ 2 out of 5. ಈ ಸಿನಿಮಾ ನೀವೇನಾದ್ರೂ ಆಲ್ರೆಡಿ ನೋಡಿದ್ರೆ ಹೆಂಗ್ ಅನ್ಸಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೇ ತರ ಹೊಸ ಮೂವೀಸ್ ರಿವ್ಯೂಸ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ರಿವ್ಯೂ ಜೊತೆಗೆ.